ಏಳಲೇಬೇಕು. ಈ ತಾತ್ಕಾಲಿಕ ಮೂರ್ಛೆಯಿಂದ ರಾಮ ಲಕ್ಷ್ಮಣರು ಏಳಲೇಬೇಕು. ಹೇಳುತ್ತಾರೆ, ಖಂಡಿತ ಹೇಳುತ್ತಾರೆ. ವಾನರ ಶ್ರೇಷ್ಠರೇ, ಭಯಪಡಬೇಡಿ. ಇವರು ಆ ಇಂದ್ರಜಿತ್ ಪ್ರಯೋಗಿಸಿದ ಬ್ರಹ್ಮಾಸ್ತ್ರಕ್ಕೆ ಗೌರವ ಸಲ್ಲಿಸಲು ಈ ರೀತಿ ಮೂರ್ಛೆ ಹೋಗಿರುವವರೇ ಹೊರತು ಅಸಮರ್ಥರಾಗಿ ಅಲ್ಲ. ನಾವು ಇದಕ್ಕೆ ವಿಷಾದ ಪಡುವ ಅಗತ್ಯವಿಲ್ಲ. ಹೌದು ವಿಭೀಷಣ, ನಿನ್ನ ಮಾತು ಸರಿ. ಇದು ಬ್ರಹ್ಮಾಸ್ತ್ರದ ಪ್ರಭಾವವೇ. ಅದರ ಅನುಭವ ಈ ಮೊದಲು ನನಗೂ ಆಗಿದೆ. ಹೌದು ಮಾರುತಿ, ಆ ಅಮೋಘವಾದ ಬ್ರಹ್ಮಾಸ್ತ್ರ ಬ್ರಹ್ಮನಿಂದ ಇಂದ್ರಜಿತ್ಗೆ ಸಿಕ್ಕಿದ ವರ. ರಾಮ ಲಕ್ಷ್ಮಣರು ಅದಕ್ಕೆ ಒಡ್ಡಿಕೊಂಡು ಬ್ರಹ್ಮದೇವನಿಗೆ ಗೌರವ ಸಲ್ಲಿಸಿದ್ದಾರೆ. ಆದರೆ ಆ ಇಂದ್ರಜಿತು ರಾಮ ಲಕ್ಷ್ಮಣರನ್ನು ಪರಾಭವಗೊಳಿಸಿದನೆಂದು ಹೆಮ್ಮೆಯಿಂದ ಬೀಗುತ್ತಿದ್ದಾನೆ. ಆದರೆ ವಾಸ್ತವ ಸಂಗತಿ ಅದಲ್ಲ. ರಾಮ ಲಕ್ಷ್ಮಣರು ದೇವತೆಗಳ ಕೃಪೆಗೆ ಪಾತ್ರರಾಗಿದ್ದಾರೆ. ಅವರು ಆದಷ್ಟು ಬೇಗ ಎಚ್ಚರಗೊಳ್ಳುವುದು ಖಂಡಿತ. ನನಗೂ ಆ ನಂಬಿಕೆ ಇದೆ ವಿಭೀಷಣ. ಆ ಬ್ರಹ್ಮಾಸ್ತ್ರದಿಂದ ಕೆಳಗೆ ಬಿದ್ದಿರುವ ವಾನರ ಸೈನಿಕರಲ್ಲಿ ಜೀವಂತವಾಗಿರುವವರನ್ನು ನಾವು ಸಂತೈಸಬೇಕಲ್ಲವೇ? ಹೌದು ಹನುಮಂತ, ಸೂಕ್ತವಾದ ಸಲಹೆ. ನಾವು ಈಗ ಮಾಡಲೇಬೇಕಾದ ಮೊದಲ ಕರ್ತವ್ಯ. ಹಾಗಾದರೆ ನಾವು ಈಗಲೇ ಹೊರಡೋಣ. ಏನಾಯ್ತು ಸಖಿ? ಏಕೆ ಈ ಆತಂಕ? ಇಂದ್ರಜಿತುವಿನ ಅಸ್ತ್ರದಿಂದ ರಾಮ ಲಕ್ಷ್ಮಣರು ರಣರಂಗದಲ್ಲೇ ಮೂರ್ಛೆ ಹೋಗಿದ್ದಾರಂತೆ. ಹೌದೇ? ಈ ವಿಷಯವನ್ನು ಈಗಲೇ ಸೀತೆಗೆ ಹೇಳುವುದು ಬೇಡ. ಸ್ವಲ್ಪ ಸಮಯದ ನಂತರ ರಣರಂಗದಲ್ಲಿ ಏನು ನಡೆಯುವುದೋ ತಿಳಿದು ನಂತರ ಸೀತೆಗೆ ತಿಳಿಸೋಣ. ನಡೆ, ಇಲ್ಲಿಂದ ಹೋಗೋಣ. ಮಹಾರಾಜ ಸುಗ್ರೀವ, ವಾನರೇಂದ್ರ. ಹನುಮಂತ, ಸುಗ್ರೀವ ಮಹಾರಾಜನು ಎಚ್ಚರ ತಪ್ಪಿದ್ದಾನೆ. ಹನುಮಂತ, ಅಲ್ಲಿ ನೋಡು, ಅಂಗದ. ಅಂಗದ 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 ಅಂಗದನು ಮೂರ್ಛೆ ತಪ್ಪಿದ್ದಾನೆ. ಅಂಗದ. ಹನುಮಂತ, ಅಲ್ಲಿ ನೋಡು, ನೀಲ, ಗಂಧಮಾದನ, ಗವಾಕ್ಷ, ಮೈಂದ ಮೊದಲಾದ ವಾನರ ವೀರರೆಲ್ಲ ಪ್ರಜ್ಞೆ ತಪ್ಪಿದ್ದಾರೆ. ವಾನರ ವೀರರೆಲ್ಲ ಹೀಗೆ ಪ್ರಜ್ಞೆ ತಪ್ಪಿ ಬಿದ್ದಿರುವುದನ್ನು ಕಂಡು ಬೇಸರವಾಗುತ್ತಿದೆ ಹನುಮಂತ, ಬೇಸರವಾಗುತ್ತಿದೆ. ವಿಭೀಷಣ, ಜಾಂಬವಂತನನ್ನು ಹುಡುಕಬೇಕು. ವೃದ್ಧನಾದ ಅವನು ಇಲ್ಲಿಯೇ ಎಲ್ಲೋ ಇರಬೇಕು. ಸುಲೋಚನಾ, ಸುಲೋಚನಾ, ಸುಲೋಚನಾ. ಸ್ವಾಮಿ, ಬಂದಿರಾ? ಏಕೆ? ನಾನು ಬರುವುದಿಲ್ಲವೆಂದು ತಿಳಿದಿದ್ದೆಯಾ? ಹಾಗಲ್ಲ ಸ್ವಾಮಿ, ನಿಮ್ಮ ಬರುವಿಕೆಗಾಗಿ ನಾನು ನಿರೀಕ್ಷೆ ಮಾಡುತ್ತಿದ್ದೆ. ಸುಲೋಚನಾ, ನನ್ನೆದುರು ನೀನು ಸುಳ್ಳು ಹೇಳಬೇಡ. ನೀನು ಮೊದಲು ಪಟ್ಟ ಆತಂಕ, ನನ್ನನ್ನು ಯುದ್ಧಕ್ಕೆ ಹೋಗಬಾರದೆಂದು ತಡೆದದ್ದು, ನನಗೆ ಎಲ್ಲವೂ ನೆನಪಿದೆ. ನಿಜವಾದ ವಿಷಯವೇನೆಂದರೆ, ರಣರಂಗದಿಂದ ನಾನು ಸುರಕ್ಷಿತವಾಗಿ ಮರಳುತ್ತೇನೆಂದು ನೀನು ನಂಬಿರಲಿಲ್ಲ. ಇದು ಸತ್ಯವಲ್ಲವೇ? ಸ್ವಾಮಿ, ನಾನು ನಿಮ್ಮ ಕ್ಷೇಮಕ್ಕಾಗಿ ಭಯ ಪಟ್ಟದ್ದು, ಆತಂಕ ಪಟ್ಟದ್ದು ನಿಜ. ಆ ನಿನ್ನ ಆತಂಕಕ್ಕೆ ಅರ್ಥವಿಲ್ಲವೆಂದು ಈಗಲಾದರೂ ಅರ್ಥ ಮಾಡಿಕೊ.
ನಿನ್ನ ಪತಿಯ ಪರಾಕ್ರಮಕ್ಕೆ ಹೆಮ್ಮೆ ಪಡು. ಖಂಡಿತ ಹೆಮ್ಮೆ ಪಡುತ್ತೇನೆ ಸ್ವಾಮಿ. ನನ್ನ ಅಸ್ತ್ರಗಳ ಆಕ್ರಮಣಕ್ಕೆ ಸಿಕ್ಕು ಆ ರಾಮ ಲಕ್ಷ್ಮಣರು ಚಲನೆ ಇಲ್ಲದೆ ರಣರಂಗದಲ್ಲಿ ಬಿದ್ದಿರುವ ವಿಷಯ ನಿನಗೆ ಗೊತ್ತಿಲ್ಲವೇನೋ? ಗೊತ್ತಿದೆ ಸ್ವಾಮಿ, ದೂತರಿಂದ ತಿಳಿಯಿತು. ಆ ದೂತರ ಮಾತನ್ನು ನೀನು ನಂಬಿದೆಯೇನು? ನಂಬಿದೆ ಸ್ವಾಮಿ. ಭಲೆ ಭಲೆ ಭಲೆ, ನಿನ್ನ ಪತಿಯ ವಿಜಯದ ಬಗ್ಗೆ ಅಷ್ಟಾದರೂ ನಂಬಿಕೆ ಬಂತಲ್ಲ. 14,000 ರಾಕ್ಷಸರನ್ನು ಕೊಂದ ಆ ರಾಮ ನನ್ನ ಶರವರ್ಷದಲ್ಲಿ ಮುಳುಗಿ ಹೋದ. ಅವನ ಸೋದರ ಲಕ್ಷ್ಮಣನಾಗಲಿ, ಜಾಂಬವಂತ ಹನುಮಂತನಾಗಲಿ, ಸುಗ್ರೀವ ಅಂಗದನಾಗಲಿ ಅವನನ್ನು ರಕ್ಷಿಸಿಕೊಳ್ಳಲಾಗಲಿಲ್ಲ. ಅದೆಲ್ಲವೂ ತಿಳಿದಿದೆ ಸ್ವಾಮಿ. ಎಲ್ಲವೂ ತಿಳಿದಿದ್ದರೂ ನನ್ನ ಸ್ವಾಗತಕ್ಕೆ ಸಂಭ್ರಮದಿಂದ ಸಿದ್ಧಳಾಗಿ ನಿಲ್ಲದೆ ಈ ಚಿಂತಾಕ್ರಾಂತ ಮುಖವೇಕೆ? ಅದು ಏನು ಕಾರಣ ಹೇಳು. ಇನ್ನೂ ನನ್ನ ಸಾಮರ್ಥ್ಯದ ಬಗ್ಗೆ ಸಂದೇಹವಿದ್ದರೆ ಹೇಳಿಬಿಡು. ಇಲ್ಲ ಸ್ವಾಮಿ, ಸಂದೇಹವಿಲ್ಲ. ಆದರೆ ಒಂದು ಕ್ಷಣ ಸೀತೆಯ ಸ್ಥಿತಿ ನೆನಪಾಯಿತು. ಯಾವ ಸೀತೆಯ ಪರಿಸ್ಥಿತಿ? ಇನ್ನಾರು ಸ್ವಾಮಿ, ರಾಮನ ಪತ್ನಿ ಸೀತೆ. ಸುಲೋಚನಾ, ಶತ್ರು ಪತ್ನಿಗಾಗಿ ಮರುಗುವುದನ್ನು ಬಿಡು. ಅವಳ ಸ್ಥಿತಿ ಏನಾದರೆ ನಿನಗೇನು? ಶತ್ರು ಪತ್ನಿಯಾದರೇನು? ಮರುಕ ತೋರುವುದು ಅಪರಾಧವೇನು? ಒಂದು ವೇಳೆ ಆ ರಾಮ ನನ್ನಿಂದ ಪರಾಭವಗೊಂಡಂತೆ ಆ ರಾಮನಿಂದ ನಾನು ಹತನಾಗಿದ್ದರೆ ಆ ಸೀತೆ ನಿನಗಾಗಿ ಮರುಗುತ್ತಿದ್ದಳೆ. ಅನುಕಂಪ, ಕರುಣೆ, ಬೇರೊಬ್ಬರ ಕರುಣೆ ಅನುಕಂಪಗಳನ್ನು ಅವಲಂಬಿಸುವುದಿಲ್ಲ ಸ್ವಾಮಿ. ಹೃದಯದಲ್ಲಿ ತಾನಾಗೇ ಮೂಡುತ್ತದೆ. ಸುಲೋಚನಾ, ನೀನು ನಮ್ಮ ಶತ್ರುಗಳಿಗೆ ಕರುಣೆ ತೋರುವುದು ಸಹಿಸಲಾಗದು. ಅದು ಪತಿದ್ರೋಹವೆಂದು ಕರೆಯಬೇಕಾಗುತ್ತದೆ. ಬೇಡಿ ಸ್ವಾಮಿ, ನಾನು ಪತಿದ್ರೋಹಿಯಲ್ಲ. ಅನವರತವು ನಾನು ನಿಮ್ಮ ಕ್ಷೇಮ ಚಿಂತನೆಯೇ ಮಾಡುತ್ತಿದ್ದೇನೆ. ನನ್ನ ಕ್ಷೇಮ ಚಿಂತನೆ ನೀನು ಮಾಡಬೇಕಾಗಿಲ್ಲ, ಅದನ್ನು ನಾನು ನೋಡಿಕೊಳ್ಳುತ್ತೇನೆ. ನನ್ನ ವಿಜಯದ ಸಂತೋಷವನ್ನು ಆಚರಿಸಲು ಮುಂದಾಗು. ಹಾಗೆ ಆಗಲಿ ಸ್ವಾಮಿ. ಜಾಂಬವಂತ, ಪೂಜ್ಯ ಜಾಂಬವಂತ. ಯಾರವರು? ನಾನು ವಿಭೀಷಣ ಜಾಂಬವಂತ. ತೀಕ್ಷ್ಣವಾದ ಬಾಣ ನೆಟ್ಟಿದ್ದರು ನೀನು ಎಚ್ಚರ ತಪ್ಪದಿರುವುದು ಅಚ್ಚರಿಯಾಗಿದೆ. ರಾಕ್ಷಸೇಂದ್ರ ವಿಭೀಷಣ, ಈ ಬಾಣದ ನೋವಿನಿಂದ ಸರಿಯಾಗಿ ಕಣ್ಣು ಬಿಡಲಾಗುತ್ತಿಲ್ಲ. ನಾನು ಕೇಳುವ ಪ್ರಶ್ನೆಗೆ ಉತ್ತರ ಕೊಡು. ಕೇಳು ಕೇಳು ಜಾಂಬವಂತ. ಯಾರನ್ನು ಪಡೆದು ಅಂಜನಾದೇವಿ ಸುಪುತ್ರವತಿಯಾದಳೋ, ವಾಯುದೇವ ಯಾರನ್ನು ಪಡೆದು ಸುಪುತ್ರವಂತನಾದನೋ, ಅಂಥ ವೀರಾದಿ ವೀರ ವಾನರ ಶ್ರೇಷ್ಠ ಹನುಮಂತ ಬದುಕಿರುವನೇ? ಜಾಂಬವಂತ, ನೀನು ರಾಮ ಲಕ್ಷ್ಮಣರ ಕ್ಷೇಮವನ್ನು ವಿಚಾರಿಸದೆ ಎಲ್ಲರಿಗಿಂತ ಮೊದಲು ಹನುಮಂತನ ಕ್ಷೇಮವನ್ನೇಕೆ ವಿಚಾರಿಸುತ್ತಿರುವೆ? ನೀನು ಹನುಮಂತನ ಮೇಲೆ ಅಪಾರವಾದ ಪ್ರೇಮವನ್ನು ತೋರುತ್ತಿರುವೆ. ಆದರೆ ಅದೇ ಪ್ರೇಮ ವಾನರ ಶ್ರೇಷ್ಠನಾದ ಸುಗ್ರೀವನ ಮೇಲಾಗಲಿ ಅಥವಾ ವಾಲಿಯ ಪುತ್ರ ಅಂಗದನ ಮೇಲಾಗಲಿ ಏಕೆ ತೋರುತ್ತಿಲ್ಲ? ಅದಕ್ಕೆ ಕಾರಣವಿದೆ ವಿಭೀಷಣ. ಕಾರಣವೇ? ಅದೇನೆಂದು ಹೇಳು ಜಾಂಬವಂತ. ಕೇಳುವ ಉತ್ಸಾಹ ನನ್ನಲ್ಲಿದೆ. ಹೇಳು ಹೇಳು ಜಾಂಬವಂತ. ವಿಭೀಷಣ, ವೀರನಾದ ಹನುಮಂತ ಜೀವಂತವಾಗಿದ್ದರೆ ನಮ್ಮ ಇಡೀ ವಾನರ ಸೇನೆ ಜೀವಂತವಾಗಿರುವುದೆಂದು ಭಾವಿಸಬಹುದು. ಅವನೇನಾದರೂ ಪ್ರಾಣ ತೋರ್ತಿದ್ದರೆ ನಾವೆಲ್ಲರೂ ಜೀವಿಸಿದ್ದರೂ ಮೃತರಾದಂತೆಯೇ. ಅದು ಹೇಗೆ ಹೇಳು ಜಾಂಬವಂತ? ವಿಭೀಷಣ, ಹನುಮಂತ ವೇಗದಲ್ಲಿ ವಾಯುವಿಗೆ ಸಮಾನ, ಪರಾಕ್ರಮದಲ್ಲಿ ಅಗ್ನಿಗೆ ಸಮಾನ. ಅವನೇ ನಮ್ಮ ವಾನರ ಸೈನ್ಯದ ಜೀವನಾಡಿ. ಅವನೊಬ್ಬನಿದ್ದರೆ ಇಡೀ ವಾನರ ಸೈನ್ಯವನ್ನ ಬದುಕಿಸಬಲ್ಲ. ಅವನೊಬ್ಬನೇ ರಾಮ ಕಾರ್ಯವನ್ನು ನೆರವೇರಿಸಿ ವಾನರ ಕುಲದ ಗೌರವವನ್ನು ಹೆಚ್ಚಿಸಬಲ್ಲ.
ನಿನಗೆ ಪ್ರಣಾಮಗಳು. ಕುಳಿತುಕೋ. ಸುಲೋಚನಾ, ನಿನ್ನ ಮುಖವೇಕೆ ಬಾಡಿದೆ? ನಿನ್ನ ಪತಿ ಅಂತಃಪುರಕ್ಕೆ ಬರಲಿಲ್ಲವೇ? ಬಂದಿದ್ದರು. ಅವರಲ್ಲಿ ಸಂತೋಷ ಸಂಭ್ರಮಗಳು ತುಂಬಿದ್ದವು. ನನಗೂ ವಿಜಯೋತ್ಸವವನ್ನು ಆಚರಿಸಲು ಹೇಳಿದರು. ಅಂದರೆ ನೀನು ನಿನ್ನ ಪತಿಯೊಂದಿಗೆ ವಿಜಯೋತ್ಸವವನ್ನು ಆಚರಿಸಿದೆಯಾ? ನಾನು ಸಂಭ್ರಮ ಪಟ್ಟಂತೆ ನಟಿಸಿದೆ. ಆದರೆ ನನ್ನ ಮನಸ್ಸಿನಲ್ಲಿ ಅಂತ ಯಾವ ಸಂಭ್ರಮವೂ ಇರಲಿಲ್ಲ. ಏಕೆ ಸುಲೋಚನಾ? ನಿನ್ನ ಪತಿ ಗೆದ್ದು ಬಂದಾಗ ನಿನಗೆ ಸಂತೋಷವಾಗಲಿಲ್ಲವೇ? ಹೇಗೆ ಸಂತೋಷ ಪಡಲಿ ಅತ್ತೆಯವರೇ? ನೀವೇ ಹೇಳಿದ್ದಿರಲ್ಲ, ಇದೆಲ್ಲ ತಾತ್ಕಾಲಿಕವೆಂದು. ನಾಳೆ ನಾಳೆ ಇನ್ನೇನು ಎಂಬ ಆತಂಕ ಸಂತೋಷ ಪಡಲು ಅವಕಾಶ ಕೊಡಲಿಲ್ಲ. ಸುಲೋಚನಾ, ಜ್ವಾಲಾಮುಖಿ ಶಾಂತವಾಗಿದೆ ಎಂದು ಅದರ ಕೆಳಗೆ ನಾವು ನೆಮ್ಮದಿಯಿಂದ ಇರಲು ಸಾಧ್ಯವೇ? ಅದು ಯಾವ ಕ್ಷಣದಲ್ಲಿ ಸ್ಫೋಟಗೊಂಡು ನಾವು ದಗ್ಧವಾಗಿ ಹೋಗುತ್ತೇವೋ ಎಂಬ ಚಿಂತೆ ಕಾಡುತ್ತದೆ. ನಾವೀಗ ಇರುವುದು ಅದೇ ಸ್ಥಿತಿಯಲ್ಲೇ. ಹೌದು ಅತ್ತೆಯವರೇ, ನಮ್ಮ ಸ್ಥಿತಿ ಅದೇ ಆಗಿದೆ. ಸುಲೋಚನಾ, ಬಿರುಗಾಳಿ ಬೀಸುತ್ತಿರುವ ಕಡಲಿನಲ್ಲಿ ನಾವಿಬ್ಬರು ಒಂದೇ ದೋಣಿಯಲ್ಲಿ ಪ್ರಯಾಣ ಮಾಡುತ್ತಿದ್ದೇವೆ. ಬಿರುಗಾಳಿ ನಿಲ್ಲುವ ಸೂಚನೆ ಇಲ್ಲದಿರುವುದರಿಂದ ದೋಣಿ ಯಾವಾಗ ಮುಳುಗುವುದೋ ಎಂದು ಪ್ರತಿ ಕ್ಷಣ ತಲ್ಲಣಿಸುವಂತಾಗಿದೆ. ಈಗಲೂ ಆ ಸೀತೆಯನ್ನು ರಾಮನಿಗೆ ಒಪ್ಪಿಸಿದರೆ ಈ ಯುದ್ಧವು ನಿಲ್ಲುವುದಲ್ಲವೇ? ಖಂಡಿತ ನಿಲ್ಲುತ್ತದೆ ಸುಲೋಚನಾ. ಹಾಗಾದರೆ ಶರಣಾಗತ ವತ್ಸಲನಾದ ರಾಮನು ನನ್ನ ಪತಿ, ನಿನ್ನ ಪತಿ ಇಬ್ಬರನ್ನು ರಕ್ಷಿಸುತ್ತಾನೆ. ಮಾವನವರು ಶರಣಾಗತಿಗೆ ಒಪ್ಪುತ್ತಾರೆಯೇ? ಅದಕ್ಕೆ ಇಲ್ಲ ಎಂಬುದೇ ಉತ್ತರ. ತುಂಬಾ ದಾಹವಾಗುತ್ತಿದೆ. ನೀರು ನೀರು. ನೀರು. ಜೈ ಶ್ರೀರಾಮ್. ಜಾಂಬವಂತ ಜೀವದಲ್ಲಿ ತರುತ್ತಿದ್ದಾನೆ. ಅಮೃತ ಸಮಾನನಾದ ಶೀತಲ ಜಲ. ನನ್ನ ದಾಹ ಇಂಗಿತು, ಆಯಾಸವೂ ಪರಿಹಾರವಾಯಿತು. ವಿಭೀಷಣ, ನನ್ನ ಪ್ರಶ್ನೆಗೆ ನೀನು ಉತ್ತರ ಕೊಡಲೇ ಇಲ್ಲ. ನಮ್ಮ ಹನುಮಂತ ಜೀವಿಸಿರುವಲ್ಲಿ? ಪೂಜ್ಯ ಜಾಂಬವಂತ, ನಿನ್ನಂತ ಹಿರಿಯನ ಆಶೀರ್ವಾದದಿಂದ ಶ್ರೀರಾಮನ ಕಾರ್ಯ ಸಾಧನೆಗಾಗಿ ನಾನು ಜೀವಂತವಾಗಿದ್ದೇನೆ. ಜಾಂಬವಂತ, ಈಗ ನೀನು ಕುಡಿದ ಅಮೃತ ಸಮಾನವಾದ ಶೀತಲ ಜಲ ಹನುಮಂತನ ಗದಾಘಾತದಿಂದ ಬಂದದ್ದು. ಹನುಮಂತ ಮಹಾತ್ಮ, ನಿನ್ನನ್ನು ಕಂಡ ಕೂಡಲೇ ನನ್ನ ಹೃದಯ
ಆನಂದದಿಂದ ಅರಳುತ್ತಿದೆ. ನಿನ್ನ ಮಹಿಮೆಯನ್ನು ನಾನು ಬಲ್ಲೆ ಮಾರುತ್ತಿ. ನನ್ನ ಹಾಗೆ ನಿನ್ನಿಂದ ವಾನರರ ನೋವು ನಿವಾರಣೆಯಾಗಬೇಕು. ಅದಕ್ಕಾಗಿ ನಾನು ಏನು ಬೇಕಾದರೂ ಮಾಡುತ್ತೇನೆ ಜಾಂಬವಂತ. ಹನುಮಂತ, ಈಗ ಸಮಸ್ತ ವಾನರರಿಗೂ ನೀನೇ ಗತಿ. ಬೇರೆ ಯಾರೂ ಈಗ ನಿನ್ನಷ್ಟು ಸತ್ವ ಸಂಪನ್ನರಾಗಿಲ್ಲ. ಅವರೆಲ್ಲ ಬಹಳ ಬಳಲಿ ಭ್ರಾಂತರಾಗಿದ್ದಾರೆ. ನಿನ್ನ ನಿಜವಾದ ಪರಾಕ್ರಮವನ್ನು ತೋರುವ ಕಾಲ ಸನ್ನಿಹಿತವಾಗಿದೆ. ಅದಕ್ಕೆ ನಾನು ಸಿದ್ಧನಾಗಿದ್ದೇನೆ. ರಾಮ ಕಾರ್ಯಕ್ಕಾಗಿ, ವಾನರರ ಕ್ಷೇಮಕ್ಕಾಗಿ ನಾನು ನನ್ನ ಸರ್ವ ಶಕ್ತಿಯನ್ನು ವಿನಿಯೋಗಿಸಲು ಸಿದ್ಧನಾಗಿದ್ದೇನೆ. ಹನುಮಂತ, ಈಗ ರಾವಣ ಪುತ್ರನ ಆಪತ್ತಿನಿಂದ ಭ್ರಾಂತರಾಗಿರುವ ವಾನರರನ್ನು ನೀನೇ ರಕ್ಷಿಸಬೇಕು. ಎಲ್ಲಕ್ಕಿಂತ ಮುಖ್ಯವಾಗಿ ಪ್ರಜ್ಞಾಹೀನರಾಗಿರುವ ರಾಮ ಲಕ್ಷ್ಮಣರನ್ನು ಉಪಚರಿಸಬೇಕು. ಜಾಂಬವಂತ, ಬರೀ ರಾಮ ಲಕ್ಷ್ಮಣರು ಮಾತ್ರವಲ್ಲ, ಪ್ರಜ್ಞಾಹೀನರಾಗಿ ಬಿದ್ದಿರುವ ಎಲ್ಲಾ ವಾನರೂ ಎಚ್ಚರಗೊಳ್ಳಬೇಕು. ಎಲ್ಲರೂ ಸ್ವಸ್ಥರಾಗಿ ಮತ್ತೆ ಯುದ್ಧಕ್ಕೆ ಸನ್ನದ್ಧರಾಗಬೇಕು. ನೀನು ಯಾವ ಕೆಲಸವನ್ನಾದರೂ ಹೇಳು, ಹನುಮಂತ ಅದನ್ನು ಮಾಡಿಯೇ ತೀರುತ್ತಾನೆ. ಹೌದು ಜಾಂಬವಂತ, ನಾನು ಏನು ಮಾಡಬೇಕು ಹೇಳು. ಹನುಮಂತ, ನೀನು ಸಮುದ್ರವನ್ನು, ಗಿರಿಗಳನ್ನು ದಾಟಿ ಬಹುದೂರದ ಹಿಮಪರ್ವತಕ್ಕೆ ಹೋಗಬೇಕು. ಅಲ್ಲಿ ನೀನು ಸುವರ್ಣಯುಕ್ತವಾದ ಋಷಭವೆಂಬ ಪರ್ವತವನ್ನು, ಕೈಲಾಸ ಶಿಖರವನ್ನು ಕಾಣುವೆ. ನೀನು ಹೇಳಿದಂತೆ ಅಲ್ಲಿಗೆ ನಾನು ವೇಗವಾಗಿ ಹೋಗುತ್ತೇನೆ. ಆ ನಂತರ ನಾನು ಏನು ಮಾಡಬೇಕೆಂದು ಹೇಳು ಜಾಂಬವಂತ. ಅಲ್ಲಿ ಋಷಭ ಪರ್ವತ ಮತ್ತು ಕೈಲಾಸ ಶಿಖರಗಳ ನಡುವೆ ಅತ್ಯಂತ ಉಜ್ವಲವಾದ ಪ್ರಭೆಯಿಂದ ಕೂಡಿರುವ ಒಂದು ಪರ್ವತವಿದೆ. ಅದೇ ಸರ್ವ ಔಷಧೀಲತೆಗಳಿಂದ ಕೂಡಿರುವ ಔಷಧಿ ಪರ್ವತ, ಸಂಜೀವಿನಿ ಪರ್ವತ. ಆ ಪರ್ವತದ ಶಿಖರದ ಮೇಲೆ 10 ದಿಕ್ಕುಗಳನ್ನು ಬೆಳಗುತ್ತಿರುವ ಪ್ರಕಾಶಮಾನವಾದ 4 ಔಷಧೀಲತೆಗಳನ್ನು ನೀನು ಕಾಣುತ್ತೀಯ. ಅಂದರೆ ಈ ನಮ್ಮ ಹನುಮಂತ ಆ ಔಷಧಿ ಲತೆಗಳನ್ನು ತರಬೇಕೆ? ಹೌದು, ಆ ಲತೆಗಳನ್ನು ಹನುಮಂತ ಬೇಗ ತೆಗೆದುಕೊಂಡು ಬರಬೇಕು. ಅದರಿಂದ ಏನಾಗುತ್ತದೆ ಜಾಂಬವಂತ? ಹನುಮಂತ, ಆ ಔಷಧಿ ಲತೆಗಳಿಂದ ಪ್ರಜ್ಞೆ ತಪ್ಪಿರುವವರೆಲ್ಲ ಎಚ್ಚರಗೊಂಡು ನವಚೈತನ್ಯ ಪಡೆಯುತ್ತಾರೆ. ಮರಣ ಹೊಂದಿದ ವಾನರರೆಲ್ಲ ಮರಳಿ ಜೀವ ಪಡೆಯುತ್ತಾರೆ. ಆಹಾ, ಎಂತಹ ಸುವರ್ಣಾವಕಾಶ! ತರುತ್ತೇನೆ, ಶೀಘ್ರವಾಗಿ ಬರುತ್ತೇನೆ, ಈಗಲೇ ಹೊರಡುತ್ತೇನೆ. ಈ ಬಾರಿ ನನ್ನ ಪುತ್ರ ಇಂದ್ರಜಿತು ಆ ರಾಮಲಕ್ಷ್ಮಣರನ್ನು ಬ್ರಹ್ಮಾಸ್ತ್ರದಿಂದ ನಿಶ್ಚಲಗೊಳಿಸಿದ್ದಾನೆ. ಈಗ ಅವರನ್ನು ಸೀತೆಗೆ ತೋರಿಸಬೇಕು. ಈಗ ರಾಮ ಹತನಾದನೆಂದು ಅವಳು ನಂಬಲೇಬೇಕು. ಈಗಲಾದರೂ ಅವಳು ನನ್ನ ವಶವಾಗಲೇಬೇಕು. ತಂದೆ, ತಂದೆ, ಪ್ರಣಾಮಗಳು. ಬಾ ಕುಮಾರ, ಏನಾದರೂ ವಿಷಯವಿದೆಯೇ? ಹೌದು ತಂದೆ, ಒಂದು ವಿಷಯ ನೆನಪಾಗಿ ಅದನ್ನು ನಿಮಗೆ ತಿಳಿಸಲೆಂದು ಬಂದೆ. ಯಾವ ವಿಚಾರ ಕುಮಾರ? ಹಿಂದೆ ನಾನು ರಾಮ ಲಕ್ಷ್ಮಣರನ್ನು ನಾಗಪಾಶದಿಂದ ಬಂಧಿಸಿದಾಗ ಅವರು ಮರಣಿಸಿದರೆಂದು ಹೇಳಿದ್ದೆ. ಹೌದು. ಆದರೆ ನೀವು ಆತುರಪಟ್ಟು ಸೀತೆಗೆ ತೋರಿಸಲು ಅವಳನ್ನು ತ್ರಿಜಟೆಯೊಂದಿಗೆ ಪುಷ್ಪಕ ವಿಮಾನದಲ್ಲಿ ಕಳಿಸಿದ್ದೀರಿ. ಹೌದು.
ಆದರೆ ಅವರು ನಾಗಪಾಶದಿಂದ ಮುಕ್ತರಾಗಿ ಬಿಟ್ಟಿದ್ದರು. ಆದರೆ ಈ ಸಲ ಅವರು ನನ್ನ ಬ್ರಹ್ಮಾಸ್ತ್ರದಿಂದ ಖಂಡಿತ ಮುಕ್ತರಾಗುವುದಿಲ್ಲ. ಆದ್ದರಿಂದ ನೀವು ಸೀತೆಗೆ ಯಾವ ಅಭ್ಯಂತರವೂ ಇಲ್ಲದೆ ಅವರನ್ನು ತೋರಿಸಬಹುದು. ಇಲ್ಲ ಕುಮಾರ, ಅಂದು ಮಾಡಿದಂತೆ ನಾನು ಇಂದು ಮಾಡುವುದಿಲ್ಲ. ಒಂದು ದಿನವಾದರೂ ಕಳೆಯಲಿ, ಸೀತೆಗೆ ಸತ್ಯವೇನೆಂದು ತಿಳಿಯಬೇಕು. ಆಗಲೇ ನನ್ನ ಉದ್ದೇಶ ಸಫಲವಾಗುತ್ತದೆ. ಏಕೆ ತಂದೆ? ನನ್ನ ಮಾತಿನ ಮೇಲೆ ವಿಶ್ವಾಸವಿಲ್ಲವೇ? ನನ್ನ ಬಲದ ಬಗ್ಗೆ ಅಪನಂಬಿಕೆಯೇ? ಅಥವಾ ಆ ರಾಮ ಲಕ್ಷ್ಮಣರು ಮತ್ತೆ ಜೀವಂತವಾಗಿ ಬಿಡುತ್ತಾರೆಂಬ ಸಂದೇಹವೇ? ಇಲ್ಲ ಇಲ್ಲ ಕುಮಾರ, ಯಾವ ಸಂದೇಹವೂ ಇಲ್ಲ. ಆದರೂ ಸ್ವಲ್ಪ ಸಮಯ ಕಾಯಬೇಕೆಂದು ನನಗನ್ನಿಸುತ್ತಿದೆ. ಆಗಲಿ ತಂದೆ, ನಿಮ್ಮ ಇಷ್ಟದಂತೆಯೇ ಆಗಲಿ. ನಾನಿನ್ನು ಬರುತ್ತೇನೆ. ತ್ರಿಜಟೆ, ಆ ಮಾಯಾವಿ ಇಂದ್ರಜಿತುವಿನ ಮಾಯಾಯುದ್ಧ ಕೊನೆಯಾಯಿತೆ. ವಾನರ ಸೈನ್ಯಕ್ಕೆ ಅಪಾಯಕಾರಿಯಾಗಿದ್ದ ಆ ದುಷ್ಟ ರಾಕ್ಷಸನ ಆರ್ಭಟ ನಿಂತಿದೆ. ಸದ್ಯಕ್ಕೆ ಯುದ್ಧ ನಡೆಯುತ್ತಿಲ್ಲ ಸೀತೆ. ಹೌದೇನು? ಅಂದರೆ ಆ ಮಾಯಾವಿ ರಾಕ್ಷಸನನ್ನು ಯಾರು ಪರಾಭವಗೊಳಿಸಿದರು? ಹನುಮಂತನೋ, ಲಕ್ಷ್ಮಣನೋ, ಅಥವಾ ನನ್ನ ಸ್ವಾಮಿಯೋ, ಅಥವಾ ಆ ರಾವಣನ ಪುತ್ರನ ವಧೆಯೇ ಆಗಿ ಹೋಯಿತೋ? ಇಲ್ಲ ಸೀತೆ. ಹಾಗೇನಾದರೂ ಆಗಿದ್ದರೆ ನೀನು ಹೀಗೆ ಮಂಕಾಗಿರುತ್ತಿರಲಿಲ್ಲ. ಅಥವಾ ಇಂದ್ರಜಿತುವಿನ ಸಂಹಾರದಿಂದ ನಿನಗೆ ಸಂಕಟವಾಗಿದೆಯೇ? ಸಮರಾರು ನಿನಗೆ ಹನುಮಂತ, ಎದುರಾರು ನಿನಗೆ ಧೀಮಂತ. ಸಮರಾರು ನಿನಗೆ ಹನುಮಂತ, ಎದುರಾರು ನಿನಗೆ ಧೀಮಂತ. ಸಮರಾರು ಬಲವಂತರಿಗೆ ಬಲವಂತ, ಗುಣವಂತರಿಗೆ ಗುಣವಂತ. ಬಲವಂತರಿಗೆ ಬಲವಂತ, ಗುಣವಂತರಿಗೆ ಗುಣವಂತ. ರಾಮ ಸೇವೆಯೇ ಆದ್ಯಂತ, ರಾಮ ಸೇವೆಯೇ ಆದ್ಯಂತ. ಸಮರಾರು ನಿನಗೆ ಹನುಮಂತ, ಸಮರಾರು ನಿನಗೆ ಹನುಮಂತ. ಎದುರಾರು ನಿನಗೆ ಧೀಮಂತ. ಸಮರಾರು ನೀತಿಶಾಸ್ತ್ರ ನಿಪುಣ, ಅಸುರ ಗರ್ವಹರಣ. ನೀತಿಶಾಸ್ತ್ರ ನಿಪುಣ, ಅಸುರ ಗರ್ವಹರಣ. ರಾಮ ಸೇವಾ ಧುರೀಣ, ರಾಮ ಸೇವಾ ಧುರೀಣ. ಸಕಲ ಜೀವರ ಪ್ರಾಣ, ಸಕಲ ಜೀವರ ಪ್ರಾಣ. ಸಮರಾರು ನಿನಗೆ ಹನುಮಂತ, ಎದುರಾರು ನಿನಗೆ ಧೀಮಂತ. ಸಮರಾರು ನಿನಗೆ ಹನುಮಂತ. ಜಾಂಬವಂತ ಹೇಳಿದಂತೆ ನಾನು ಹಿಮವತ್ ಪರ್ವತಕ್ಕೆ ಬಂದಾಯಿತು. ಇನ್ನು ಅವನು ಹೇಳಿದ ಔಷಧಿ ಲತೆಗಳನ್ನು ತೆಗೆದುಕೊಂಡು ಶೀಘ್ರವಾಗಿ ಹಿಂದಿರುಗಬೇಕು. ಇಲ್ಲ ಸೀತೆ, ನನ್ನಲ್ಲಿ ಅಂಥ ಭಾವನೆ ಇಲ್ಲ. ಆ ರಾವಣ ನಿನ್ನನ್ನು ಮೋಸದಿಂದ ಅಪಹರಿಸಿ ತಂದ ಮೇಲೆ ಧರ್ಮಾತ್ಮರಾದ ವಿಭೀಷಣ ಪ್ರಭುಗಳ ಬುದ್ಧಿವಾದವನ್ನು ಕೇಳದೆ ಅಪಮಾನಿಸಿ ಅವರು
ರಾಮನಿಗೆ ಶರಣು ಹೋಗುವಂತೆ ಮಾಡಿದ ಮೇಲೆ ಆ ರಾವಣನ ಬಗ್ಗೆಯಾಗಲಿ ಅವನ ಪುತ್ರ ಬಂಧುಗಳ ಬಗ್ಗೆಯಾಗಲಿ ನನಗೆ ಯಾವ ಅಭಿಮಾನವೂ ಇಲ್ಲ. ನಿನ್ನಂತೆ ನಾನು ಅವರನ್ನು ಶತ್ರುತ್ವದ ಭಾವನೆಯಿಂದಲೇ ನೋಡುತ್ತಿದ್ದೇನೆ. ಆದ್ದರಿಂದಲೇ ಸದಾ ನಿನ್ನ ಕ್ಷೇಮದ ಬಗ್ಗೆ ಚಿಂತಿಸುತ್ತಿದ್ದೇನೆ. ಏಕೆ ಸೀತೆ, ನನ್ನ ವರ್ತನೆಯಲ್ಲಿ ಅಂಥ ಶಂಕೆ ಏನಾದರೂ ಕಂಡಿತೆ? ಇಲ್ಲ ತ್ರಿಜಟೆ, ನಿನ್ನ ಮೇಲೆ ನನ್ನಲ್ಲಿ ಯಾವ ಶಂಕೆಯೂ ಇಲ್ಲ. ಈ ಲಂಕೆಯಲ್ಲಿ ನಿನಗಿಂತ ಆಪ್ತರು, ವಿಶ್ವಾಸಾರ್ಹರು ಯಾರೂ ಇಲ್ಲ. ಹಾಗಿದ್ದ ಮೇಲೆ ನನ್ನ ಚಿಂತೆಗೆ ಕಾರಣವೇನೆಂದು ಹೇಳುತ್ತೇನೆ ಕೇಳು. ಆ ಇಂದ್ರಜಿತು ಬ್ರಹ್ಮಾಸ್ತ್ರವನ್ನು ಪ್ರಯೋಗಿಸಿ ರಾಮ ಲಕ್ಷ್ಮಣರು ಮೂರ್ಛಿತರಾಗುವಂತೆ ಮಾಡಿದ್ದಾನೆ. ವಾನರ ಸೈನ್ಯ ನಿಶ್ಚಲವಾಗಿ ರಣರಂಗದಲ್ಲಿ ಮಲಗುವಂತೆ ಮಾಡಿದ್ದಾನೆ. ಮತ್ತೆ ನನ್ನ ಸ್ವಾಮಿ ಲಕ್ಷ್ಮಣ ಆ ಪಾಪಿಯಿಂದ ಎಚ್ಚರ ತಪ್ಪಿದರೆ? ಹೌದು ಸೀತೆ, ನನ್ನ ಚಿಂತೆಗೆ ಅದೇ ಕಾರಣವಾಗಿದೆ. ಆ ಇಂದ್ರಜಿತು ಸಂತಸದಿಂದ ವಿದ್ಯೋತ್ಸಾಹದಿಂದ ಅರಮನೆಗೆ ಹಿಂದಿರುಗಿದ್ದಾನೆ. ಹಾಗಾದರೆ ಆ ರಾವಣ ಪುತ್ರನ ಬ್ರಹ್ಮಾಸ್ತ್ರದಿಂದ ನನ್ನ ಸ್ವಾಮಿಗೆ ಬಿಡುಗಡೆ ಹೇಗೆ? ಲಕ್ಷ್ಮಣ ಮತ್ತು ವಾನರರು ಮತ್ತೆ ಎಚ್ಚರಗೊಳ್ಳುವುದು ಹೇಗೆ? ಈ ಯುದ್ಧ ಗೆಲ್ಲುವುದು ಹೇಗೆ? ಇಲ್ಲಿಂದ ನನ್ನ ಬಿಡುಗಡೆಯಾಗುವುದು ಹೇಗೆ? ಧೈರ್ಯ ತಂದುಕೋ ಸೀತೆ, ಒಳ್ಳೆಯದನ್ನು ನಿರೀಕ್ಷಿಸಿ. ಆಹಾ, ಈ ಹಿಮವತ್ ಪರ್ವತ ಎಷ್ಟು ರಮಣೀಯವಾಗಿದೆ. ಸುವರ್ಣ ಶಿಖರಗಳಿಂದ ಅತ್ಯಂತ ಮನೋಹರವಾಗಿದೆ. ಆಹಾ, ಇದರ ಆಶ್ರಯದಲ್ಲಿ ಹಲವು ದೇವರ್ಷಿಗಳು ತಪೋನಿರತರಾಗಿರುವ ಪುಣ್ಯಾಶ್ರಮಗಳಿವೆ. ಆಹಾ, ಬ್ರಹ್ಮನ ನಿವಾಸ ಸ್ಥಾನ ಕಾಣುತ್ತಿದೆ. ಕೈಲಾಸ ಶಿಖರವೂ ಗೋಚರಿಸುತ್ತಿದೆ. ದೇವಾನುದೇವತೆಗಳ ದಿವ್ಯ ಮಂಗಳಕರವಾದ ಹಲವು ಪವಿತ್ರ ಸ್ಥಾನಗಳನ್ನು ನೋಡುತ್ತಿದ್ದೇನೆ. ಆಹಾ, ಶಿವ ಕೈಲಾಸದಲ್ಲಿದ್ದಾನೆ, ಬ್ರಹ್ಮದೇವ ತನ್ನ ಲೋಕದಲ್ಲಿದ್ದಾನೆ. ಆದರೆ ಔಷಧಿ ಲತೆಗಳು ಕಾಣುತ್ತಿಲ್ಲವಲ್ಲ? ಅಲ್ಲಿ ಅಗ್ನಿ ಕಾಣುತ್ತಿದ್ದಾನೆ, ಕುಬೇರನ ಆಲಯ ಕಾಣುತ್ತಿದೆ. ಆದರೆ ಜಾಂಬವಂತ ಹೇಳಿದ ಔಷಧಿ ಲತೆಗಳು ಕಾಣುತ್ತಿಲ್ಲವಲ್ಲ? ಕೈಲಾಸ ಪರ್ವತ ಈಗ ಎಷ್ಟು ಹತ್ತಿರವಾಗಿ ಕಾಣುತ್ತಿದೆ. ಪಕ್ಕದಲ್ಲೇ ಶಿವನ ವಾಹನವಾದ ಋಷಭ ಪರ್ವತವೂ ಇದೆ. ಇಲ್ಲಿ ಔಷಧ ಲತೆಗಳಿವೆ ಎಂದು ಜಾಂಬವಂತ ಹೇಳಿದನಲ್ಲವೇ? ಇದೆ, ಜಾಂಬವಂತ ಹೇಳಿದ ಔಷಧಿ ಲತೆಗಳಿರುವ ಸಂಜೀವಿನಿ ಪರ್ವತ. ಜಾಂಬವಂತ ಹೇಳಿದ ಲತೆಗಳನ್ನು ಹುಡುಕಿ ತೆಗೆದುಕೊಂಡು ಹೋಗಬೇಕು.
ಸಖಿ, ಏಕೆ ನಿಂತು ಬಿಟ್ಟೆ? ಯುವರಾಣಿ, ನೀವು ಸೀತೆಯನ್ನು ಕಾಣಲೆಂದು ಈ ದಾರಿಯಲ್ಲಿ ಬಂದಿರುವರೆಂದು ನನಗೆ ಗೊತ್ತು, ಅದಕ್ಕೆ ನಿಂತೆ. ಆ ಮಹಾಪತಿವ್ರತೆಯಾದ ಸೀತೆಯನ್ನು ಕಾಣಬೇಕೆಂಬ ಆಸೆಯೂ ಇದೆ. ಆದರೆ ಏಕೋ ಧೈರ್ಯ ಬರುತ್ತಿಲ್ಲ. ಕಾರಣವೇನು ಯುವರಾಣಿ? ಸಖಿ, ರಣರಂಗದಲ್ಲಿ ನನ್ನ ಪತಿ ಇವಳ ಪತಿಯನ್ನು ನಿಶ್ಚಲವಾಗಿ ಮಲಗುವಂತೆ ಮಾಡಿದ್ದಾರೆ. ಈಗ ನಾನು ಕಂಡರೆ ಸೀತೆ ಹೇಗೆ ಪ್ರತಿಕ್ರಿಯಿಸುವಳು ಎಂದು ನನಗೆ ಭಯವಾಗುತ್ತಿದೆ. ಬಹುಶಃ ರಣರಂಗದಲ್ಲಿ ನಡೆಯುತ್ತಿರುವ ಘಟನೆ ಸೀತೆಗೆ ತಿಳಿಯದೇ ಇರಬಹುದು. ನೀವು ಹೋಗಿ ನೋಡಿದರೆ ಸಮಸ್ಯೆ ಉಂಟಾಗಲಾರದು. ಹಾಗಾದರೆ ಅವಳನ್ನು ನಾನು ಮಾತನಾಡಿಸಬೇಕೆಂಬ ಆಸೆಯನ್ನು ಈಡೇರಿಸಿಕೊಳ್ಳಬಹುದು. ಸಖಿ, ನಡೆ ಹೋಗೋಣ. ಇವಳ ದುಃಖವನ್ನು ನೋಡಿದರೆ ರಣರಂಗದಲ್ಲಿ ನಡೆದಿರುವ ವಿಷಯವೆಲ್ಲ ತಿಳಿದಿರುವಂತಿದೆ. ಇವಳ ದುಃಖವನ್ನು ನಾನು ನೋಡಲಾರೆ. ಇವಳ ದುಃಖಕ್ಕೆ ನನ್ನ ಪತಿಯೇ ಕಾರಣರೆಂಬ ಭಾವನೆ ಇರುವಾಗ ಅವಳನ್ನು ಮಾತನಾಡಿಸುವ ಧೈರ್ಯ ಬರುತ್ತಿಲ್ಲ. ಸಖಿ, ನಡೆ ಹೋಗೋಣ. ಆಗಲಿ ಯುವರಾಣಿ.